ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿಲಿ ನಾನು ನಿಮಗೆ ಒಂದು ಬೊಂಬಾಟ್ ಚಿಕನ್ ಫ್ರೈನ ಹೇಳ್ಕೊಡಕ್ಕೆ ಬಂದಿದ್ದೀನಿ. ಹಾಗೆ ಈ ಒಂದು ಚಿಕನ್ ಫ್ರೈ ತುಂಬ ಅಂದರೆ ತುಂಬಾ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ. ಹಾಗೆ ಇದನ್ನು ಹೇಗೆಲ್ಲ ಮಾಡಿದೆ, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿ ಬನ್ನಿ. ಫ್ರೆಂಡ್ಸ್, ನಾನೊಂದು ಪ್ರೀವಿಯಸ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಹಳ್ಳಿ ಶೈಲಿಯಲ್ಲಿ ನಾಟಿ ಕೋಳಿ ಸಾರನ್ನ ಯಾವ ಥರ ಮಾಡೋದು ಅಂತ. ಆ ಒಂದು ಸಾರಲ್ಲಿ ಬೆಂದಿರುವಂಥ ಚಿಕನ್ನಲ್ಲಿರುವಂಥ ಪೀಸನ್ನೆಲ್ಲ ಒಂದು ಕಡೆ ಎತ್ತಿ ಇಟ್ಕೊಂಡು ನಾನಿಲ್ಲಿ ಒಂದಷ್ಟು ಸ್ಪೈಸಸ್ನ ಆ್ಯಡ್ ಮಾಡಿ ಇವತ್ತಿನ ಒಂದು ಬೊಂಬಾಟ್ ಚಿಕನ್ ಫ್ರೈನ ಹೇಳ್ಕೊಡಕ್ಕೆ ಬಂದಿದ್ದೀನಿ. ಹಾಗೆ ನಾನಿಲ್ಲಿ ಏನೆಲ್ಲ ಸ್ಪೈಸಸ್ ಯೂಸ್ ಮಾಡಿದ್ದೀನಿ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಧನಿಯಾ ಪುಡಿ, ಹಾಗೆ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಚಿಕನ್ ಮಸಾಲ ಅಥವಾ ಗರಂ ಮಸಾಲ, ಎರಡರಲ್ಲಿ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಹಾಗೆ ಕೊತ್ತಂಬರಿ ಸೊಪ್ಪು. ಲೆಸನ್ ನಂಬರ್ 1, ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದರ ಮೇಲೆ ನಾನು ಇವಾಗ ಒಂದು ಪ್ಯಾನ್ನ ಇಟ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇದನ್ನು ಪ್ಯಾನಲ್ಲೇ ಮಾಡಬೇಕು ಅಂತ ಏನಿಲ್ಲ, ಬಾಣಲಿ ಅಥವಾ ನಿಮ್ಮನೇಲಿರೋವಂಥ ಪಾತ್ರೆಯಲ್ಲಿ ಇದನ್ನು ಮಾಡ್ಬೋದು. ಸೊ ನಾನಿಲ್ಲಿ ಪ್ಯಾನ್ ಇಟ್ಟಾದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಯಾಕಂದರೆ ಇದರಲ್ಲಿ ಸ್ಕಿನ್ ಎಲ್ಲ ವಿತ್ ಸ್ಕಿನ್ ಇರುತ್ತಲ್ವ ಚಿಕನ್ನಲ್ಲಿ, ಆದ ಕಾರಣ ಸ್ವಲ್ಪ ಇದಾಗ್ಬಿಡುತ್ತೆ, ಅಂದರೆ ಎಣ್ಣೆ ಥರ ಆಗುತ್ತೆ. ಸೊ ಎಣ್ಣೆ ಕಮ್ಮಿ ಹಾಕಿದ್ಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಸ್ಪೈಸಸ್ ಹೇಳಿದ್ನಲ್ಲ ಅಷ್ಟು ಸ್ಪೈಸಸ್ನ ಇದಕ್ಕೆ ಆ್ಯಡ್ ಮಾಡಿ ಲೋ ಫ್ಲೇಮಲ್ಲಿ ಇರಬೇಕು. ನೀವು ಸ್ಪೈಸಸ್ನ ಆ್ಯಡ್ ಮಾಡಿದಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಅದು ಬೇಗ ಸೀದೋದಂಗೆ ಆಗಿಬಿಡುತ್ತೆ ಖಾರದ ಪುಡಿ ಎಲ್ಲ. ಆದ ಕಾರಣ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದಾದಮೇಲೆ ಸಾರಲ್ಲಿ ಬೆಂದಿರೋವಂತಹ ಚಿಕನ್ ಪೀಸ್ನೆಲ್ಲ ಒಂದು ಕಡೆ ಎತ್ತಿಟ್ಕೊಂಡಿರ್ತೀರಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದಕ್ಕೆ ನೀವು ಸ್ವಲ್ಪ ಎಕ್ಸ್ಟ್ರಾ ಖಾರ, ಹುಳಿ ಅಥವಾ ಉಪ್ಪು ಬೇಕು ಅಂದರೆ ಎಕ್ಸ್ಟ್ರಾ ನೀವು ಹಾಕ್ಕೋಬೋದು. ಇದಕ್ಕೆ ಫ್ರೆಂಡ್ಸ್ ವಿನೆಗರ್, ಸೋಯಾ ಸಾಸ್ ಏನು ಯೂಸ್ ಮಾಡಬೇಡಿ. ನಿಮಗೆ ಬೇಕು ಅಂತಂದರೆ ಯೂಸ್ ಮಾಡ್ಕೋಬೋದು, ಅದು ಆಪ್ಷನಲ್. ಲಾಸ್ಟ್ಗೆ ನಾನಿಲ್ಲಿ ಸ್ವಲ್ಪ ಗಾರ್ನಿಷ್ಗೆ ಹಾಗೆ ರುಚಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇಷ್ಟು ಸಿಂಪಲ್ಲಾಗಿ ಚಿಕನ್ ಫ್ರೈ ಆಗುತ್ತೆ ಅಂದರೆ ನಂಬ್ತೀರಾ? ಈ ಒಂದು ಚಿಕನ್ನ ನೀವು ಒಂದು ಸಲ ಮನೇಲಿ ಮಾಡಿ ಟೇಸ್ಟ್ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ನನ್ನ ಮುಂದಿನ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಹಾಗೆ ಈ ಒಂದು ಚಿಕನ್ ರೆಸಿಪಿ ಯಾರೆಲ್ಲ ನಾಟಿ ಕೋಳಿ ಸಾರು ಮಾಡ್ತೀರಾ ಅವರೆಲ್ಲರೂ ಈ ಒಂದು ಚಿಕನ್ ರೆಸಿಪಿನ ತಪ್ಪದೆ ಮಿಸ್ ಮಾಡ್ದಲೇ ಒಂದು ಸಲ ಪಕ್ಕ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆ ಮಂದಿಯವರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಫ್ರೆಂಡ್ಸ್, ನಿಮಗೆ ಯಾವುದೇ ತರಹದ ಆ ರೆಸಿಪೀಸ್ ಹಾಗೆ ಅಡುಗೆ ಬಗ್ಗೆ ವಿಡಿಯೋ ಗೊತ್ತಿಲ್ಲ, ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ಒಂದು ರೆಸಿಪೀಸ್ ನಿಮ್ಮನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಆ ಒಂದು ವಿಡಿಯೋನ ನಾನು ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ನಾನು ನನ್ನ ಮುಂದಿನ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು, ಬಾಯ್.